ಕನ್ನಡ ಬೋರ್ಡ್ ನೋಡ್ದೇಟಿಗೆ ಹುರ್ಕಂತಾರೆ. ವ್ಯಾಪಾರ ಮಾಡೋಕ್ಕೋಸ್ಕರನೇ ನಮ್ಮ ಕನ್ನಡ ಹೆಸರು ಹಾಕಿದ್ದಾರೆ ನೋಡಿ ಹಿಂದ್ಗಡೆ. ಸ್ವಾಗತಂ ಸುಸ್ವಾಗತ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಧಾರವಾಡದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ ಬಂದು ಮುಲ್ಲ ಡಾಬಾದ ಕಾಚಿ ಮಾಡಿದ್ವಿ. 3 ಗಂಟೆಗೆ ಮತ್ತೆ 9 ಗಂಟೆಗೆ ಎದ್ದೋಗಿಲ್ಲ, ಇನ್ನು ಇವಾಗ ಎದ್ದಿದ್ದೀವಿ. ಇಲ್ಲಿಂದ ಕೊಲ್ಲಾಪುರ ಬಂದು 150 ಕಿಲೋಮೀಟ್ರ್ ಐತೆ. ನಮಗೆ ಪರಿಚಯ ಇರೋ 2 ಗಾಡಿ ಬಂದಿದ್ವು. ಅವರು ಬೆಂಗಳೂರಿಂದ ಬರ್ತಿದ್ವು. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದರೆ ಚಿತ್ರದುರ್ಗ ಅಂದರು. ಇವಾಗ ಫೋನ್ ಮಾಡಿದರೆ ಕೊಲ್ಲಾಪುರನಾಗ ಇದ್ದಾರೆ, ಮನೆಗೆ ಇಲ್ಲ. ರಾತ್ರಿ ಹಂಗೆ ಹೋಗ್ಬಿಟ್ಟಿದ್ದಾರೆ. ಇವಾಗ ನಾವು ನಾನ್ ಸ್ಟಾಪಾಗಿ ಹೊಡಿತಿರ್ಬೇಕು. ಅವರೆಲ್ಲ ಸತಾರಾಗ ಹೋಗಿ ನಿಂತ್ಕೊಂತಾರಂತೆ. ನಾವು ಸತಾರವರೆಗೂ ಹೊಡಿತಾನೆ ಇರ್ಬೇಕು ನೋಡಿ. ಕೊಲ್ಲಾಪುರ ಬಂದು 150 ಕಿಲೋಮೀಟ್ರ್ ಐತೆ. ರಾತ್ರಿ 12 ಗಂಟೆಯಿಂದ ಸೆಳೆದ್ಬಿಡ್ದವ್ರು ಗುರು. ಯಾವುದೋ ನಮ್ಮ ದುರ್ಗದ ಗಾಡಿ ಬರ್ತೈತೆ ISR. ಗಿಡದ ಮರೆಯಲ್ಲಿ ಹೋಗೋದು ಕಾಣಲ್ಲ ನೋಡಿ. ಅಲ್ಲಿ ಹೋಗ್ತಾ ಯಾರೋ ಗೊತ್ತಿಲ್ಲ, ನಮಗೆ ಪರಿಚಯ ಅಂತೂ ಇಲ್ಲ. ಎಲ್ಲನ ಟೀ ಕುಡಿಬೇಕು. ಟೀ ಕುಡಿಯೋಣಂದರೆ ಆ ಮುಲ್ಲೆ ಡಾಬಾದಂದ್ರೆ ಇದು ಗುಟ್ಟಿ ಡಾಬಾ, ಅದು ಕೇರಳದವ್ರು ಅನ್ಸುತ್ತೆ. ಒಂದು ಚಮಚ ಸೀದಾ ಕೊಡ್ತಾರೆ. ಟೀ ಇನ್ನೇನು ಕುಡಿಯೋದು ಸೀದಾ ಒಂದೇ ಸಲ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ. ತಿಂಡಿ ಇಲ್ಲೆಲ್ಲನ ಆ ಕಾರ್ಗಿ ಟೌನ್ನಾಗೆ ಇಲ್ಲೆಲ್ಲನ ತಿಂಡಿಗೆ ಸಿಗ್ತೈತಲ್ಲ, ತಿಂಡಿ ತಿಂದು ಹೊಳ್ಬಿಡೋಣ. ಒಂದು 6-7 ಗಂಟೆಗೆ ಎದ್ದೋಗಿದ್ರೆ ಚೆನ್ನಾಗಿರ್ತೈತೆ. ನಾನು ಸುಮ್ಮನೆ ಮಕ್ಕಂಡೆ ಬಿಟ್ಟೆ 9 ಗಂಟೆವರೆಗೂ. ಇನ್ನೇನು ಮಾಡ್ತೀರಾ, ಎಷ್ಟಾನಾಗೈತೆ. ಬನ್ನಿ ಹೋಗೋಣ, ಹೋಗಿ ಸಿಗೋಣ ಮುಂದೆ. ಬಾಗೇವಾಡಿ ಟೋಲ್ ಗೇಟಾಗಿ ನಿಲ್ಲಿಸಿ ತಿಂಡಿ ತಿಂದ್ವಿ. ಇವಾಗ ತಿಂಡಿ ತಿಂದು ಹೊರಡ್ತಿರೋದೆ. ನಮ್ಮ ಜೊತೆಗಿರೋ ಗುರು ಕೊಲ್ಲಾಪುರನಾಗ ಅದಾನೆ. ಯಾವ ಹೊಡ್ತಾ ಹೊಡೆದಿರ್ಬೋದು ಅಂತ ಗೊತ್ತಿಲ್ಲ, ಏನಿಲ್ಲ. ಇವಾಗ ಇನ್ನೂ ಒಂದು ಕರ್ನಾಟಕ ಮಕ್ಕಂತಾನಂತೆ. ಕರ್ನಾಟಕನ ಸೆಳಿತಾ ಇರ್ಬೇಕು ಸುಮ್ಮನೆ. ಫಸ್ಟು ಸೆಕೆಂಡ್ ಹೋಗ್ತೇನೆ ಅದಕ್ಕೆ ಬರತ್ತಮ್ಮ. ಮಧ್ಯಾಹ್ನ ಎಲ್ಲನೂ 1-2 ಗಂಟೆ ಬರೋಕ್ಕೆ 1-2 ಗಂಟೆ ಗಾಡಿ ನಿಲ್ಲಿಸಿ ಟೈರೆಲ್ಲ ಫುಲ್ ಕೂಲ್ ಮಾಡ್ಕೊಂಡೆ ಹೋಗ್ಬೇಕು. ಅಂದರೆ ಕರಾಡಿಗೆ ಹೋದರೆ ಅಲ್ಲಿಂದ ಸಾಯಂಕಾಲನೇ ಬಿಡಬೇಕು. ಇವತ್ತು ನೈಟ್ ಎಷ್ಟೊತ್ತಿದ್ರು ಮುಂಬೈ ಪಾಸ್ ಆಗಬೇಕು. ಡೇನಾಗ ಹೋದ್ರೆ ಅಂದರೆ ಮುಂಬೈನಾಗ ಸದ್ಯ ನಾನು ಅಂತ ಮುಗೀತು. ಅಕಸ್ಮಾತ್ ಅವನು ಸಿಕ್ಕಿಲ್ಲ ಅಂದರೆ ಇದಾವಲ್ಲ ಅಣ್ಣಚ್ಚಿ ಗಾಡಿಗಳು, ಯಾವುದೋ ಒಂದು ಅಣ್ಣಚ್ಚಿ ಗಾಡಿಯಿಂದ ಹೋಗ್ಬಿಡೋದು. ಅಲ್ಲೆಲ್ಲ ನಾವು ಸಿಗ್ತಾವೆ ಅಣ್ಣಚ್ಚಿ ಗಾಡಿಗಳು. ನಿಲ್ಲಿಸಿ ನೋಡಿ ಮಾತಾಡಿಸ್ಕೊಂಡು ಅವರಿಂದ ಹೋಗ್ಬಿಟ್ರೆ ಅದು. ಇಲ್ಲಾಂದರೆ ಚಿಕ್ಕಮಂಗ್ಳೂರು ಗಾಡಿ ಇಲ್ಲ ಮೈಸೂರು ಗಾಡಿ ಸಿಗ್ತವೆ. ಸೂರತ್ತಿಗೆ ಎಳ್ಳೀರು ತುಂಬ್ಕೊಂಬರೋರು, ಅವ್ರ ಜೊತೆಗೆ ನಾವು ಹೋದ್ರೆ ಆಯ್ತು. ಒಟ್ಟು ಮುಂಬೈ ಸಿಟಿ ಒಳಗೆ ಕರ್ಕೊಂಡು ಹೋಗ್ಬೇಕಷ್ಟೇ ನಮಗೆ. ಮುಂಬ್ರಾ ತಾನೆ ಮೇಲೆ ಹೋದರೆ ಸಿಕ್ಕಾಬಟ್ಲೆ ಜಾಮ್ ಆಗ್ತೈತೆ. ಒಂದೊಂದು ದಿವಸ ಅಲ್ಲೇ ಹೋಗ್ಬಿಡ್ತೈತೆ. ನೋಡೋಣ, ಅಲ್ಲಿ ಮುಂಬೈಗೆ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೋ ಏನೋ ನೋಡೋಣ ಬನ್ನಿ. ಅಣ್ಣಚ್ಚಿ ಗಾಡಿ ಇವಾಗ ಕಂಡು ನೋಡ್ಗುರು 1-2 ಇದೇನು ಸ್ಟೀಲ್ ನೋಡಿ. ಎಲ್ಲಿಗೆ ಹೋಗೋದು ನೋಡಿ, ಯಾವ್ಯಾವ ಫ್ಲೇವರ್ ಆಗಿಬಿಟ್ಟಿದ್ದಾವೆ ನೋಡಿ. ಇಲ್ಲಿ ಮಳೆ ಬಂದು ಡ್ಯಾಮಿನ ಇದು ಚಿಕ್ಕ ಡ್ಯಾಮ್ ಐತಲ್ಲ, ನೀರೆಲ್ಲ ಫುಲ್ ರೋಡ್ ಜಾಮ್ ಆಗ್ತದೆ ಅಂತೇಳಿ ಡಬಲ್ ಫ್ಲೇವರ್ ಮಾಡಿದ್ದಾರೆ. ಅಲ್ಲಿ ಹಿಂದ್ಗಡೆನೂ ಒಂದು ಹಂಗೆ ಮಾಡಿದ್ದಾರೆ. ಯಾರಿಗೂ ಇಂಡಿಕೇಟರ್ ಹಾಕ್ಕೊಂಡು ರೋಡಾಗಿ ಗಾಡಿ ನಿಲ್ಲಿಸ್ತದೆ. ರೋಡೇ ದೊಡ್ಡದು ಮಾಡಿದ್ದಾರೆ. ಆ ಕಡೆ ಸರ್ವಿಸ್ ರೋಡ್ ಐತೆ, ಮೇಲೆ ಫ್ಲೇವರ್ ಐತೆ ನೋಡಿ. ಈ ಥರ ಫ್ಲೇವರ್ ಎಷ್ಟಾಗಿದಾವ ಗೊತ್ತಿಲ್ಲ. ಇದು ಬೆಳಗಾಂ ದಾಟಿದ ಮೇಲೆ ಯಾವಾಗಲೂ ಈ ಬ್ರಿಡ್ಜ್ ಮೇಲೆ ನೀರು ಬರ್ತಾವೆ. ಇಲ್ಲೆಲ್ಲ ಫುಲ್ ನೀರು ನಿಂತ್ಕೊಂಡ್ಬಿಡ್ತಾವೆ ನೋಡಿ. ಅದಕ್ಕೆ ಇದು ಬರೋವನ್ನೆಲ್ಲ ಹೈಟ್ ಮಾಡಿಬಿಟ್ಟಿದ್ದಾರೆ. ಕೆಳಗೆ ಹಳೆ ರೋಡು ಐತೆ, ಹೋಗೋರಿಗಿಲ್ಲ. ಅಲ್ಲೊಂದು ಮಾಡಿದ್ರು ಹಿಂದ್ಗಡೆನೂ ಅದೇ ಥರ ಫ್ಲೇವರ್ ಇತ್ತು. ಅಲ್ಲಿ ಜಾಗಿರಲಿಲ್ಲ ನೋಡಿ. ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಅಲ್ಲೇ ಸತಾರ ಹೋಗ್ಬಿಟ್ಟಾನಂತೆ. ಸತಾರ ಇನ್ನೂ ದೂರ ಇತ್ತು ನಮಗೆ. ಮಧ್ಯಾಹ್ನ ಆಗ್ತತೆ. ಟೈರೇನು ಕೂಲ್ ಮಾಡೋಕ್ಕಾಗಲ್ಲ, ಅವ್ನು ಹಿಡಿಬೇಕಂದ್ರೆ ಅವ್ನು ಆರಾಮಾಗಿ ರೆಸ್ಟ್ ಅಂತಾನೆ. ನಾವು ಸೀದಾ ಹೋಗ್ತಾ ಇರ್ಬೇಕು. ಇನ್ನೊಂದು ಏನಂದರೆ ಈ CC ರೋಡ್ನಾಗೆ ಫುಲ್ ಮೈನೋವು ಆಗ್ತದೆ. ಗಾಡಿ ಮೈಲೇಜ್ ಬರಲ್ಲ, ಗಾಡಿನೂ ಓಡೋದಿಲ್ಲ. ನಮ್ಮ ಓನರ್ಗೆ ಹೇಳಿದರೆ ಕೇಳೋದಿಲ್ಲ, ಏನಿಲ್ಲ. ಹಿಂಗೆ ಹೈವೇ ಚೆನ್ನಾಗಾಯ್ತು ಹೋಗ್ಬಿಡು, ಟಾಪ್ ಆ್ಯಂಡ್ ಟಾಪ್ ಹೈವೇ 6 ಲೈನ್ ಅಂತೇಳಿ ಯಾರೋ ಮಾತು ಕೇಳ್ಕೊಂಡು ಕಳಿಸಿದ ಮುಂಬೈ ಮೇಲೆ ಹೋಗಂತೇಳಿ. ಇನ್ನು ಕೊಲ್ಲಾಪುರಿಂದನೂ ಕೆಲಸ ಸ್ಟಾರ್ಟ್ ಐತೆ. ನನ್ನ ಮೊನ್ನೆ ಬಸ್ನಾಗೆ ಇದೇ ರೋಡ್ನಾಗೆ ಅವಾಗ ನೋಡಿ ಹೇಳಿದ್ನಿ.
ಹೇಳಿದ್ರೆ ಕೇಳಂಗಿಲ್ಲ. ಕೊಲ್ಲಾಪುರಿಂದ ಸತಾರವರೆಗೂ ಫುಲ್ ರೋಡ್ ಕೆಲಸನೇ ಇರೋದು. ನೋಡೋಣ ಬನ್ನಿ. ಸಂಕೇಶ್ವರ್, ಇನ್ನು ಪುಣೆ, ಇನ್ನು ಸಿಕ್ಕಾಪಟ್ಟಲೆ ದೂರ ಐತೆ ಪುಣೆ ಸಂಕೇಶ್ವರ. ಬನ್ನಿ ಹೋಗೋಣ. ಇಲ್ಲಿ ನಿಪ್ಪಾಣಿ ಹತ್ರ ಬಂದೆ. ಬ್ರೇಕ್ ಸಟದೊಂದು ಘಾಟ್ ಡೌನ್ ಇಳಿಸ್ತೇಟ್ಗೆ ಫ್ರಂಟ್ ವೀಲು ಫುಲ್ಲು ಹೊಗೆ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಸ್ಮೆಲ್ ಬರ್ತೈತೆ. ಇದೇ ಟೈರು ನೋಡಿ, ಇಲ್ಲಿ ಗ್ರೀಸ್ ಕಡಿಗೆ ಬಂದೈತೆ ನೋಡಿ, ಹೆಂಗ್ಸು ಎಷ್ಟು ಸುಡ್ತೈತೆ. ಈ ವೀಲು ಇದು ಹೀಟಾಗಿಲ್ಲ, ಇದೊಂದೇ ಜಾಸ್ತಿ ಹೀಟಾಗಿರೋದು. ಹೌಸಿಂಗ್ ನಾವು ಬ್ರೇಕ್ ಇಲ್ಲ, ಅದಕ್ಕೆ ಬ್ರೇಕ್ ಅಡ್ಜಸ್ಟ್ ಮಾಡಿಬಿಡಂದೆ. 200 ರೂಪಾಯಿ ಅಂತೆ. ಅಲ್ಲಿ ಹಿಂದೆ ಮೆಕ್ಯಾನಿಕ್ ಇದ್ರು ಗುರು, ಅಲ್ಲಿ ಜಾಗ ಇರಲಿಲ್ಲ. ಇಲ್ಲಿ ಮೆಕ್ಯಾನಿಕ್ ಶೆಡ್ನಾಗ ಹಿಂಗಂದ ಬ್ರೇಕ್ ಮಾಡ್ಬೇಕೇನಂತೇಳಿ ಹೂ ಮಾಡಂತೇಳಿ ನಿಲ್ಸಿದ್ನಿ. 200 ರೂಪಾಯಿ ಹೋದ್ರೆ ಹೋಗ್ಲಿ ಗುರು. ದೇಖೇಂಗೆ 200 ರೂಪಾಯಿ ಹೋದ್ರೆ ಹೋಗ್ಲಿ ಗುರು. ಕಂಡಲ್ಲ ಘಾಟ್ನಾಗೆ ಎಲ್ಲನ ಪಂಚ್ಕಿಂಚರ್ ಆದ್ರೆ ಏನು ಮಾಡ್ತೀರಾ? ಇದರ ಸಾರಾಕಿ ಯಾಕೆ ಹಾಂ ಹೆಂಗೆ ಮಾಡ್ತಾರಂದರೆ, ಇದು ಯಾವ್ದು ಗುರು, ಅದು ಬ್ಲೇಡ್ ಇಟ್ಟು ಅಡ್ಜಸ್ಟ್ ಮಾಡೋದು ಕರೆಕ್ಟಾಗಿ. ಈ ಗಾಡಿ ಮೋಸ್ಟ್ಲಿ ಗುಜರಾತಿಗೆ ಹೋಗೋದೇನೋ, ನೋಡೋಣ. ಆ ಗಾಡಿ ಕೇಳೋಣ, ಜೊತೆಗೆ ಹೋದ್ರೆ ಆಯ್ತು. ಅವ್ರು ಡಬಲ್ ಅದಾರ, ನಾವು ಸಿಂಗಲ್ ಅದೀವಿ. ನೋಡೋಣ, ನಮ್ಮ ಸ್ನೇಹಿತರ ಹತ್ರ ಕ್ಯಾಚ್ ಮಾಡೋಕೆ ಹೋಗೋಣ. ಟೈಮ್ ಎಷ್ಟಾಗೈತೆ ಅಂದರೆ 11:30 ಆಗೈತೆ ಗುರು. ಆಲೆ 11:30 ಆದರೂ ಇನ್ನೂ ಕರ್ನಾಟಕಕ್ಕೆ ಇದ್ದೀವಿ. ರಾತ್ರಿ ಬಿಟ್ಟು हाँ ये ज़्यादा गर्म हो गए. देख दुआ ऑर्डर करो. ये देखो क्या हुआ. ಒಂದು ಕೊಲ್ಲಾಪುರ ಟೋಲ್ ಗೇಟ್ನಾಗ ಟೀ ಕುಡಿಯೋಕೆ ನಿಲ್ಸಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವಾಗಲಿದ್ದ ಹಿಂದೆ ಬರೋರು. ಅದೇ ವೀಲು ಗರಂ ಆಗ್ತಾವ ಅಂತೇಳಿ ನಿಲ್ಸಿದ್ನ. ಲೈನರ್ ಬ್ರೇಕ್ ಅಡ್ಜಸ್ಟ್ ಮಾಡಿಸ್ಕೊ ಬಂದೆ. ಹಿಂದೆನೇ ಬರೋನು, ಟೀ ಕುಡಿದ್ವಿ. ಅಲ್ಲಿದ್ದೀವಿ, ಅಲ್ಲಿದ್ದಾನೆ ನಮ್ಮ ಸಬ್ಸ್ಕ್ರೈಬರು. ಇನ್ನೊಬ್ರೆಲ್ಲ ಹೋದ್ರು ಇಬ್ಬರು, ಒಂದು ಚಿಕ್ಕಮಂಗ್ಳೂರು ಗಾಡಿ, ಒಂದು ಬೆಳಗಾಂ ಗಾಡಿಯವರು. ನಮ್ಮ ಫ್ರೆಂಡ್ಸು ಕರ್ನಾಟಕದ ಸತಾರದಾಗ ನಿಂತು ಇವಾಗ ಲೊಕೇಶನ್ ಹಾಕಿದ್ದಾರೆ. ರಾಚೆಟ್ಟಿಗೆಲ್ಲ ಗ್ರೀಸ್ ಹೊಡಿಸ್ಕೊಂಡು ಹೋಗ್ಬಿಡೋಣ ಬಾರಣ. ಪುಣೆಗೆ ಅರ್ಜೆಂಟ್ ಹೊರಟಿದ್ದಾನೆ. ಹೊಸರು ಟು ಪುಣೆ ಅಂತ ಓಡಾಡೋದು. ನಿನ್ನ ಹೆಸರು ಕೇಳೋದೆ ಮರ್ತುಬಿಟ್ಟೆ ನೋಡಿ ನಾನು. ಅನಿಲ್ ಅಂತೇಳಿ ನಮ್ಮ ಅಣ್ಣ ಪುಣೆಗೆ ಹೊರಟಿದ್ದಾನೆ. ಹೊಸೂರು ಪುಣೆ ಅಂತ ಓಡಾಡೋದು. ಅಲ್ಲೇ ಹಿಂದೆ ಅತ್ತರ್ಗಿ ಟೋಲ್ ಹತ್ರನೇ ಬಂದ. ನಾವು ಮುಂದಕ್ಕೆ ಬಂದಿದ್ವಿ. ಇದು ವೀಲು ಹೀಟ್ ಆಗೋದಕ್ಕೆ ಗ್ರೀಸ್ ಹೊಡಿಸ್ಕೊಂಡು ಬಂದ್ವಿ. ಅಲ್ಲ, ಬ್ರೇಕ್ ಅಡ್ಜಸ್ಟ್ ಮಾಡಿಸಿ ಗ್ರೀಸ್ ಹೊಡಿಸ್ಕೊಂಡು ಬಂದು ಟೀ ಕುಡ್ದು ಹೊರಟಿ ನೋಡಿ. ಹೋಗೋಣ, ವಿಡಿಯೋ ಮಾಡಕ್ಕೆ ಕಳಿಸ್ತೀನಿ. ಗುರು, ಯಾವನ ಬಡ್ಡಿ ಮಗ ಓನರ್ಗಳಿಗೆ ಕೊಲ್ಲಾಪುರ ಬಾರ್ಡ್ರು ಕರ್ನಾಟಕ ಬಾರ್ಡ್ರು ಬಂದಾಗೈತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೆ ಓಪನ್ ಐತೆ. ಬಡ್ಡಿ ಮಕ್ಕಳ ಯಾತು ಚಟತರೆ ಕೇಳ್ತಿರಲ್ಲ, ಬಾರ್ಡ್ರ್ ಬಂದಾಗಿದಾವಂತಂದು. ಬಾರ್ಡ್ರ್ ಚಾಲೋದಪ್ಪ ಅಂದರು. ಡ್ರೈವರ್ಗಳು ಕಳ್ರ ಹಾಕ್ತಾರೆ ಓನರ್ಗಳ ಹತ್ರ. ಸ್ವಲ್ಪ ಸುಳ್ಳು ಹೇಳೋದು ಕಮ್ಮಿ ಮಾಡಿರಿ. ಡ್ರೈವರ್ಗಳಿಗೆ ಮೋಸ ಮಾಡ್ತಿರಲ್ಲ. ಬಾರ್ಡ್ರ್ ಕ್ಲೋಸ್ ಅದಾವಂತಂದು. ನೋಡಿ, ಇಲ್ಲಿ ಬಾರ್ಡ್ರ್ ಓಪನ್ ಐತೆ. ಇಲ್ಲಿ ಕಾಟ ಮಾಡಿಸ್ಕೊಂಡೋಗಿ ಮುಂದೆ ಎಂಟ್ರಿ ಕೊಟ್ಟು ಹೋಗ್ಬೇಕಲ್ಲಿ. ನೋಡಿ, ಹಿಂದೆ ಎಷ್ಟೊಂದು ಗಾಡಿಗಳಿದಾವೆ. ಬಾರ್ಡ್ರಿಂದ ಹೊರಗೆ ಹೋಗ್ತವೆ. ಕ್ಲೋಸ್ ಐತೆ ಅಂತಂದು ಯಾಕೆ ಸುಳ್ಳು ಸುದ್ದಿ ಎಬ್ಬರಿಸ್ತಾರೆ? ಸುಳ್ಳು ಸುದ್ದಿ ಎಬ್ಬರಿಸಿದ್ರೆ ಏನೋ ಬರಲ್ಲ. ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಸುಮ್ಮನೆ ಯಾಕೆ ಹೇಳ್ತೀರಾ? ಬೇರೆ ಡ್ರೈವರ್ಗಳು ಕಳ್ರಾಗ್ಬಿಡ್ತಾರೆ ಓನರ್ಗಳ ಹತ್ರ. ಯಾವನ್ನೊಬ್ಬನು ಒಂದು ಟ್ರಿಪ್ ಬಂದು ಹೋಗಿ ಬಾರ್ಡ್ರ್ ಬಂದೈತೆ ಅಂತ ಹೇಳ್ತಿರಲ್ಲ. ಇವಾಗ ಇಲ್ಲಿ ಕಾಟ ಮಾಡಿಸ್ಕೊಂಡು ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕು. ನೋಡಿ, ದುಡ್ಡು ಅವ್ನ ಕೈಯಾಗ ಕೊಟ್ಟು ರೆಡಿ ಇದ್ದಾನೆ. ಕೊಟ್ಟು ಬರ ಗಾಡಿಗೆ. ಇದು ಗಾಡಿದು ಇದು ಹಿಂಗೆ ಇಲ್ಲ ತೆಗೆದುಕೊಡು, ದೃಷ್ಟಿ ತೆಗೆದುಕೊಡು. ಬಡ್ಡಿ ಮಕ್ಳಿಗೆ ಚಡ್ಡಿ ಬನ್ನಿನ ತಾಂಡ್ಲಿ. ಆ ಕಡೆ ರೋಡ್ ಸರಿ ಇಲ್ಲ ಅಂತ ಈ ಕಡೆ ಬಂದರು. ಈ ಕಡೆನೂ ಅದೇ ಗೋಳಾಗೈತಲ್ಲ ಗುರು. ಬೆಳಿಗ್ಗೆ ಇಂದನೂ ಬರ್ತಾ ಇದ್ದೀನಿ. ಇನ್ನೂ ಕೊಲ್ಲಾಪುರದಾಗಿದ್ದೀನಿ. ಕೊಲ್ಲಾಪುರ ದಾಟಿಲ್ಲ. ಈ ಬೈಕ್ ಅಂತೂ ಸುಮ್ಮನೆ ಹಾಲಿಗೆ ಆ ರವೆ ಹೊತ್ಕೊಂಡು ಇರ್ಬೇ ಬರ್ತಾವಲ್ಲ, ಹಂಗೆ ಬರ್ತಾರೆ. ಅದ್ರಾಗ ಇವೊಂದೊಂದು ದೌಲತ್ತು ಹೋಗೋದಿಲ್ಲ, ಏನಿಲ್ಲ. ಇರ್ಬೇ ಬಂದಂಗೆ ಬರ್ತಾವೆ ಸುಮ್ಮನೆ ಬೈಕುಗಳು. ಜಾಗ ಇರಲ್ಲ, ಏನಿಲ್ಲ. ಅದ್ರಾಗ ರಾಂಗ್ ರೂಟ್ನಾಗ ಬರೋರ್ದೊಂದು ಯಾರ್ದಂತ ತಟ್ಕೊಂತೀರಿ ಹೇಳ್ರಿ. ಸಾಕಾಗ್ಬಿಟ್ಟೈತಿ ರೋಡಾಗೆ. ಇಲ್ಲಿಗೆ ಸಾಕಾಗೈತೆ. ಇನ್ನು ಸತಾರವರೆಗೂ ಕೆಲಸ ಐತದ ಈ ರೋಡು. ಸತಾರಾಗ ಹೋಗೋಷ್ಟೊತ್ತಿಗೆ ಎಷ್ಟೊತ್ತು ಆಗ್ತದೆ ಏನೋ. ಅದ್ರಾಗ ನನ್ನ ಮಕ್ಕಳು ಅವಸರದಾಗ ಸಾಯ್ತಿರ್ತಾರೆ. ಸುಮ್ಮನೆ ಯಾರೋ ನೋಡಿತಾವ ನಾನು ಅಷ್ಟು ನೋಡೋಕ್ಕೆ ಜಾಗ ಬಿಟ್ಟರು ಬೈಕ್ನಾನು. ಸುಮ್ಮನೆ ಅಂದರೆ ಹೋಗಲ್ಲ ಗುರು. ಹೆಲ್ಮೆಟ್ ಇಲ್ಲ, ಏನಿಲ್ಲ. ಸುಮ್ಮನೆ 3-3 ಇಬ್ಬಿಬ್ರು
ರೋಡ್ ತುಂಬ ಓಡಾಡ್ತಾರೆ. ನಮ್ದು ಯಾಕೋ ಗಾಡಿ ಟೆಂಪ್ರೇಚರ್ ಹೀಟ್ ಆಗಿಬಿಟ್ಟತೆ. ಗಾಡಿ ನಿಲ್ಸೋಣ ಅಂದರೆ ಇಲ್ಲಿ ನಿಲ್ಸಿದ್ರೆ ಲೇಟ್ ಆಗುತ್ತೆ. ಮುಂಬೈ ಹತ್ತತ್ರ ಹೋಗ್ಬೇಕು, ಪುಣೆ ಹತ್ತತ್ರ ಹೋಗಿ ನಿಲ್ಸ್ಕೊಬೇಕು ನಾವು. ನೋಡೋಣ ಬನ್ನಿ, ಹೋಗೋಣ. ನಮ್ಮ ಹುಡುಗರು ಲೊಕೇಶನ್ ಹಾಕಿದ್ದಾರೆ, ಅವ್ರ ಗಾಡಿ ಹತ್ರ ಹೋಗಿ ಸಿಗೋಣ ಬನ್ನಿ. ಕರಾಡ ಹತ್ರ ಬಂದ್ವಿ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಲೆ ಐತೆ. ಈ ರೋಡ್ ಮಾಡೋನು ಇಂಜಿನಿಯರ್ ಯಾವನು, ಕಾಂಟ್ರಾಕ್ಟರ್ ಯಾವನು 100 ಮೀಟ್ರ್ ಚೆನ್ನಾಗಿ ಮಾಡ್ಯಾನೆ, 100 ಮೀಟ್ರ್ ಮಾಡಿಲ್ಲ ನೋಡಿ ರೋಡು. ಅಲ್ಲಿ ಟೇಕ್ ಡೈವರ್ಷನ್ ಕೊಟ್ಟಿರ್ತಾನೆ, ಇಲ್ಲಾಂದರೆ ಸಿಂಗಲ್ ಆಗಿರುತ್ತೆ. ರೋಡ್ ಚೆನ್ನಾಗೈತಂತ ಯಾರನ್ನ 100ಕ್ಕೆ 100 ಬಂದ್ರಂದ್ರೆ ಶಿವನ ಪಾದ ಸೇರ್ಕೊಂತಿರೋದೆ. ಅದ್ರಾಗ ಈ ಬಡ್ಡಿ ಮಕ್ಕಳು ಬೇರೆ ಜೊತೆಗೆ ಸಾಯ್ತಾರೆ. ಒಬ್ಬೊಬ್ಬರು ದೂರ ದೂರ ಸಾಯಲ್ಲ, ಜೊತೆಗೆ ಸಾಯ್ತಾರೆ ನೋಡಿ. ಅವನು ಹೋಗಲ್ಲ, ಇವನು ಹೋಗಲ್ಲ ಅಂತ ಬಡ್ಡಿ ಮಕ್ಳು ಇವರು. ಯಾವನಾನ ಒಂದು 50 ಹೋಗ್ತಿದ್ರೆ ಅವ್ನ ಪಕ್ಕಕ್ಕೆ ಹೋಗ್ತಾರೆ, ಹಿಂದೆ ಹೋಗಲ್ಲ, ಏನಿಲ್ಲ, ಎಲ್ಲ ನೆಕ್ಕಕ್ಕೆ ಹೋಗ್ತಾರೆ ಬಡ್ಡಿ ಮಕ್ಕಳು ನೋಡಿ. 50 ಹೋಗ್ತೈತೆ ಈ ಗಾಡಿ, ಅದ್ರ ಜೊತೆಗೆ ಬರ್ತಾನೆ. ಯಾವುದೋ ಹೊಸ ಗಾಡಿ ಎಳ್ಳೀರು ತುಂಬಕ್ಕೆ ಬಂದಾನೆ ಮದ್ದೂರಿಂದ. ಎಳ್ಳೀರೇ ಇರ್ಬೇಕು ಮೋಸ್ಟ್ಲಿ. ಬೊಂಬೆ ಇಲ್ಲ ಸೂರತ್ ಇರ್ಬೇಕು, ಅಲ್ಲ ಬೊಂಬೈಗೆ ಇರಬೇಕು. ಎಳ್ಳೀರು ಹೆಂಗೆ ಖಾಲಿ ಮಾಡ್ತಾರೋ ಬೊಂಬೈನಾಗೆ. ಬೊಂಬೈ ಎಳ್ಳೀರು ಶುಂಠಿ ಕಂಟಿನ್ಯೂ ತುಂಬ್ಕೊಂಬರ್ತಿರ್ತಾರೆ. ಅವ್ರದ್ದು ಹೆಂಗೋ ಏನೋ ಬರೀ ಬೊಂಬೈ ಲೈನ್ ಬಿಟ್ಟರೆ ಎಲ್ಲಿ ಹೋಗಲ್ಲ ನೋಡಿ. ಒಂದು 50% ರೋಡ್ ಆಗೈತೆ, ಇನ್ನು 50% ರೋಡ್ ಇಲ್ಲ. ಕೊಲ್ಲಾಪುರಿಂದ ಹಿಡಿದು ಬರೀ ಇದೆ ಲೆಫ್ಟು ರೈಟು. ಡೀಸೆಲ್ ಅಂತೂ ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟೈತೆ. ಅರ್ಧ ಟ್ಯಾಂಕ್ ತುಂಬಿರುತ್ತೆ. 450 ಕಿಲೋಮೀಟ್ರ್ ಹೋಗಿಲ್ಲ ಗುರು. ಮೈಲೇಜೇ ಬರೋಲ್ಲ ಈ ರೋಡಾಗೆ. ಇನ್ನೊಂದ್ಸಲ ಇತ್ಲಾಗ ತಲೆನೇ ಹಾಕ್ಬಾರ್ದು. ನಮ್ಮ ಓನರ್ಗೆ ಹೇಳಿದರೆ ಕೇಳಲ್ಲ. ಮೈಲೇಜ್ ಬರೋಲ್ಲ ಅಂದರೆ ಅಲ್ಲಿ ಹಂಗೆ ಕುಡಿಸ್ತೀರಾ, ಇಲ್ಲೊಂದ್ಸಲಿ ಹೋಗಂತಂದು ಕಳ್ಸಾನೆ. ನೋಡೋಣ, ಫುಲ್ ಟ್ಯಾಂಕ್ ಡೀಸೆಲ್ ಎಲ್ಲಿಗಾನ ಹೋಗ್ತದೆ. ಸೂರತ್ಗೆ ಹೋಗ್ಬೇಕಾಗಿತ್ತು, ಸೂರತ್ತು ಹೋಗಲ್ಲ. ವಾಪಿಗೆ ಹೋದರೆ ಸಾಕಾಯ್ತು ಫುಲ್ ಟ್ಯಾಂಕ್ ಡೀಸೆಲ್ಲು. ವಾಪಿಂದ 150 ಹಾಕಿದರೆ ಹೋಗಲ್ಲ, ರೋಡ್ ಆಗ್ತದೆ. ನೋಡೋಣ ಬನ್ನಿ, ಹೋಗಲ್ಲ. ಆದ್ಗುರು ಇದು ಕಿತ್ತೋಗಿರೋ ರೋಡಿಗೆ ಬಂದೀವಿ. ಫುಲ್ ಜಾಮು ಅಂದರೆ ಜಾಮು ನೋಡಿ. ಅರ್ಧ ಟ್ಯಾಂಕಿಗೆ ಬಂದ ಡೀಸೆಲ್ಲು. 450 ಕಿಲೋಮೀಟ್ರ್ ಅಷ್ಟೇ ಓಡಿಸಿರೋದು ನಾವು. ಈ ರೋಡಾಗೇನು ಮೈಲೇಜ್ ಹೊಗೆನೆ, ಡೀಸೆಲ್ ಮೈಲೇಜ್ ಬರ್ತದಂತ ನಮ್ಮ ಸಾವುಕಾರ ಕಳಿಸ್ತಾ ಮೈಲೇಜ್ ಹೊಗೆ. ಕರೆಕ್ಟ್ನಾಗ ಅದೀವಿ ನೋಡಿ. ಕರೆಕ್ಟಾಗಿ ಟಾಪ್ ಗೇರ್ನೇ ಎಲ್ಲಿ ಸರಿಯಾಗಿ 50 ಕಿಲೋಮೀಟ್ರ್ ಹೋಗಿಲ್ಲ ಗಾಡಿ. 5 ಕಿಲೋಮೀಟ್ರ್ ಹೋದೈತಿ ಡೈವರ್ಷನ್ ಬರ್ತೈತೆ. ಅದ್ರಾಗ ಈ ಬಡ್ಡಿ ಮಕ್ಕಳದೊಂದು ಈ ಲೋಕಲ್ ಗಾಡಿಯವರು ಹೋಗಲ್ಲ, ಹೋಗೋರಿಗೂ ಬಿಡಲ್ಲ, ಹಂಗೆ ಮಾಡ್ತಾರೆ ಇವರು. ಫುಲ್ ಜಾಮು ಅಂದರೆ ಜಾಮು ಗುರು. ಇನ್ನೊಂದು 40 ಕಿಲೋಮೀಟ್ರ್ ಐತೆ ಸತಾರಾಗ ಹೋಗಿ ಯಾವ್ದಾನ ಹೋಟ್ಲಾಗ ಊಟ ಮಾಡಿ ಗಾಡಿ ಸೈಡ್ಗೆ ಹಾಕ್ಬೋದು ಗುರು. ಒಂದು 6 ಗಂಟೆಗೆ ಬಿಟ್ಟರೆ ಬೆಳಗ್ಗೆ ಎಷ್ಟೊತ್ತಿಗೆ ಬೊಂಬೈ ದಾಟ್ತೀವಿ. ರಾತ್ರಿನೇ ಹೋಗ್ಬೇಕು ಗುರು. ರಾತ್ರೆಲ್ಲ ಹಗಲೆಲ್ಲ ಕಾಟ, ಕಾರ್ನರ್ ಕಾಟ, ರಾತ್ರೆಲ್ಲ ಕಾಟ. ಈ ಫ್ಲೈಓವರ್ ಓಪನ್ ಮಾಡಿಬಿಟ್ರೆ ಆಗತ್ತು. ಈ ಫ್ಲೈಓವರ್ ಇನ್ನೂ ಯಾವಾಗ ಬಿಡ್ತಾರೋ ಏನೋ. ಇಲ್ಲಿ ಬೇರೆ ಗ್ಯಾಪ್ ಬಿಟ್ಟಿದ್ದಾರೆ, ಇನ್ನು ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಜಾಮ್ ಎಲ್ಲಿವರೆಗೆ ಐತೆ ಅಂತ ಗೊತ್ತಿಲ್ಲ ನೋಡಿ. ಮೊನ್ನೆ ಜಾಮ್ ದಾಟನ ಒಂದು ಹೋಟ್ಲಿಗೆ ಹಾಕಿದ್ದು ನೋಡಿ. ಹೋಟೆಲ್ ರಾಯಲ್ ಡಾಬಾ ಅಂತ ಹಾಕಿದ್ದಾರೆ. ಡಾಬಾ ಮಹಾರಾಷ್ಟ್ರದ್ದು. ಕನ್ನಡ ಬೋರ್ಡ್ ನೋಡಿದೆಟ್ಟಿಗೆ ಹುರ್ಕಂತಾರೆ. ವ್ಯಾಪಾರ ಮಾಡೋಕ್ಕೋಸ್ಕರನೇ ನಮ್ಮ ಕನ್ನಡ ಹೆಸರು ಹಾಕಿದ್ದಾರೆ ನೋಡಿ. ಹಿಂದ್ಗಡೆ ಪಾರ್ಕಿಂಗು ದೊಡ್ಡದೈತೆ. ನಾನು ರಾಜಸ್ಥಾನಿ ಹೋಟ್ಲ್ ಅಂದ್ಕೊಂಡೆ, ಕರ್ನಾಟಕ ಹೋಟ್ಲ್ ಅಂದ್ಕೊಂಡೆ. ಆದರೆ ಆಮೇಲೆ ಇಲ್ಲಿ ನೋಡಿದರೆ ಗೊತ್ತಾಗಿದ್ದು ಲೋಕಲ್ ಡಾಬಾನೇ ಮಹಾರಾಷ್ಟ್ರದ್ದಂತೆ. ನಮ್ಮ ಹೆಸರು ಹಾಕ್ಕೊಂಡು ಊಟ ಮಾಡಲಿ ಬಿಡು. ನಮ್ಮ ಹೆಸರು ಹೇಳ್ಕೊಂಡು 1-2 ಗಂಟೆ ರೆಸ್ಟ್ ಮಾಡಿ ಸಿಗೋಣ ಬನ್ನಿ. ಇವಾಗ 5:30ಗೆ ಹೊರಟಿದೆ ನೋಡಿ. ಇಲ್ಲಿಂದ ಇನ್ನು 280 ಕಿಲೋಮೀಟ್ರ್ ಮುಂಬೈ ಐತೆ. 300 ಕಿಲೋಮೀಟ್ರ್ ಮುಂಬೈ ಪಾಸ್ ಮಾಡಬೇಕು. ಇವಾಗ ಹೊರಟಿದ್ದೀವಿ, ಯಾಕಂದರೆ ಟೈರ್ ಗೀರೆಲ್ಲ ಕೂಲಾದು ನಮ್ಮವು. ಅವರು ಹೊರಟರು. ಗಾಡಿ ಯಾಕೋ ಒಂಚೂರು ಪಿಕಪ್ ಕಮ್ಮಿ ಆಗಿಬಿಟ್ಟತೆ. ಏನು ಪಿಕಪ್ ಕಮ್ಮಿ ಆಗೈತೋ ಅಪ್ಪುಗಳು ಒಂದು ಗೊತ್ತಾಗ್ತಿಲ್ಲ ಈ ರೋಡಾಗೆ. ಆ ಕಡೆ ರೋಡಾಗೆ ಟ್ರಾಫಿಕ್ ಇಲ್ದಂಗೆ ಸರಿಯಾಗಿ ನಮ್ಗೆ ಹೆಂಗೆ ಬೇಕು ಹಂಗೆ ಗಾಡಿ ಹೊಡಿತಿದ್ವಿ. ಇಲ್ಲಿ ಹಂಗೆ ಹೊಡಿಯೋಕ್ಕಾಗಂಗಿಲ್ಲ, ರ್ಯಾಶ್ ಡ್ರೈವಿಂಗೇ ಆಗಂಗಿಲ್ಲ ಇಲ್ಲಿ ನೋಡಿ. ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು. ಇನ್ನು ಪುಣೆದಾಗ ಎಷ್ಟು ಟ್ರಾಫಿಕ್ ಇರುತ್ತೋ. ನಾವು ಪುಣೆ ಹೋಗೋಷ್ಟೊತ್ತಿಗೆ ರಾತ್ರಿ ಆಗುತ್ತೆ, ಒಂದು 10-11 ಗಂಟೆ ರಾತ್ರಿ. 1-1.5-2 ಗಂಟೆ ಅಷ್ಟೊತ್ತಿಗೆ ಮುಂಬೈ ಪಾಸ್ ಆದ್ರೆ ಸಾಕು. ಇಲ್ಲಿಂದ ಶಾಳಿತಿರೋದೆ. ಇವೆಲ್ಲ ಎಲ್ಲಿಗೆ ಹೋಗೋವು. ನಾವು ಸ್ನೇಹಿತರು ಇದ್ದಾರೆ ಹಿಂದೆ ಮುಂದೆ. ಇವಾಗ ಅವರೆಲ್ಲನ ಹೊಲ್ಟ್ರು ಅಂದರೆ ಕೈ ಸಿಗ್ದಂಗೆ ಇದಾರಲ್ಲ ಅಣ್ಣ ಸಿಗ್ಲು. ಇವ್ರನ್ನ ಯಾರನ್ನ ಕೇಳ್ಕೊಂಡು ಇವ್ರ ಹಿಂದೆನೇ ಹೊಲ್ಟ್ಬಿಡೋದು. ವಾಪಿ ಹೋಗೋ ಗಾಡಿಗಳು ಇರ್ತವೆ. ವಾಪಿ ಗುಜರಾತ್ ಹೋಗೋ ಗಾಡಿ, ಇಲ್ಲ ರಾಜಸ್ಥಾನ್ ಗಾಡಿ, ಪಂಜಾಬ್ ಗಾಡಿಯಿಂದ ರಾಜಸ್ಥಾನ್ ಗಾಡಿಯಿಂದ ಆರಾಮಾಗಿ ಹೊಲ್ಟ್ಬಿಡ್ಬೋದು ನೋಡಿ.
ಟೀ ಕುಡಿ ಅಂದರು ಅಂದರೆ ನಾನು ಟೀ ಕುಡಿಯಲ್ಲ ನನಗೆ ಬೇಡ ಅಂತೇಳಿ ಹೊಲ್ಟರು. ಆಯ್ತು ಬಿಡ್ರಪ್ಪ ಅಂತೇಳಿ ಹೊಲ್ಟೀವಿ. ಇಲ್ಲ ಮುಂದೆ ನಿಲ್ಲಿಸ್ತಾರಂತೆ, ನೋಡೋಣ. ಇವಾಗ ಇಷ್ಟ ತಕ್ಕನ ಗಾಡಿ ನಿಲ್ಲಿಸಿದ್ದೆ, ಟೈರೆಲ್ಲ ಫುಲ್ ಕೂಲ್ ಆಗೈತೆ ಒಂದು, ಅದೇ ಡ್ರಮ್ಮು ಹೀಟ್ ಆಗೋದು. ಅಲ್ಲಿ ಒಂದು 50 ಕಿಲೋಮೀಟ್ರ್ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಬ್ರೇಕ್ ಹಿಡಿತೈತೆ ಇಲ್ಲ ಲೈನ್ ಅಂತೇಳಿ. ಕೂಲ್ ಆಗೈತೆ, ಅದು ಹೀಟ್ ಆಗಿಲ್ಲ ಅಂದರೆ ಬ್ರೇಕ್ ಫುಲ್ ಲೂಸ್ ಆಗೈತೆ ಅಂತ ಅರ್ಥ. ಲೂಸ್ ಮಾಡಿಸಿದ್ದೆ, ಹಾಗಾಗಿ ನೋಡೋಣ ಬನ್ನಿ ಮುಂದೆ ಹೋಗೆಲ್ಲ ನಿಲ್ಲಿಸಿ.